3 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ರೆಸಿಪಿ. ಈಗ ಸದ್ಯಕ್ಕೆ ಲೆಟ್ಸ್ ಎಂಟರ್ ದ ಕಿಚನ್. ಬಾಯ್ಸ್ ಎಲ್ಲ ಒಬ್ಬರೇ ಇದ್ದಾಗ ಸೊ ಸಾಕಷ್ಟು ಆರ್ಡರ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಒಂದ್ಸತಿ ಫುಡ್ ಆರ್ಡರ್ ಮಾಡಿದ್ರೆ ಸಾಕಷ್ಟು ರೇಟ್ ಕೂಡ ಆಗತ್ತೆ. ಈಗ ಸದ್ಯಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಮಾಡ್ತಾರೆ. ಈಗ ಸದ್ಯಕ್ಕೆ ತೋರಿಸ್ತಾ ಇರೋದು ಈ ಟೊಮ್ಯಾಟೊ ರಸಂ ಹೇಗ್ ಮಾಡೋದು ಅಂತ. ತುಂಬಾ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಬೋದು. ಟೊಮ್ಯಾಟೋನ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಟೊಮ್ಯಾಟೋನ ಬಾಯ್ಲ್ ಮಾಡಿ ಅದರದ ವಾಟರ್ನ ತಗೊಳ್ಬೇಕು, ನೋಡಿ ಸ್ಮ್ಯಾಶ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನನಗೂ ಗೊತ್ತಿಲ್ಲ, ಇವನ್ ಐ ಆಮ್ ಲರ್ನಿಂಗ್, ಚಿಲ್ಲಿ ಪೌಡರ್ ಹಾಕ್ಬೇಕಂತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಟೇಬಲ್ ಸ್ಪೂನ್. ಓಕೆ, ಸಮ್ಮರ್ ಟೈಮ್ ಜಾಸ್ತಿ ಬೇಡ. ನೆಕ್ಸ್ಟ್ ಇದಕ್ಕೆ ಅಂದ್ರೆ ಅರಿಶಿನ ಪೌಡರ್, ಓಕೆ, ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕ್ಬೇಕು. ಮತ್ತೆ ಸಾಲ್ಟ್, ಅದು ಸಾಲ್ಟ್ ಗೊತ್ತಲ್ಲ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು. ಇದನ್ನ ನಾವು ನೀಟಾಗಿ ಸ್ಟರಿಂಗ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಬೇಕು. ನೋಡಕ್ಕೆ ಸ್ವಲ್ಪ ರೂಅಬ್ಸ್ ತರ ಇದೆ, ಬಟ್ ಇಟ್ಸ್ ರಸಂ, ಟೊಮ್ಯಾಟೊ ರಸಂಗೋಸ್ಕರ ರೆಡಿ ಆಗ್ತಿದೆ. ನೋಡಿ ಆ ಕಲರು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಕಡೆ ಸೈಡಿಗೆ ಎತ್ತಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಆಯಿಲ್ ಹಾಕ್ಬೇಕು. ಈಗ ಬಾಂಡ್ಲಿಗೆ ಆಯಿಲ್ ಹಾಕ್ಬಿಟ್ಟು ಸೊ ಆಯಿಲ್ ಹಾಕ್ಬೇಕು. ಸೊ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹುಷಾರಾಗಿ ಈಸಿಯಾಗಿ ಕುಕ್ ಮಾಡ್ಬೋದು ಅನ್ಸುತ್ತೆ. ಇದ್ರ ಜೊತೆ ಜೀರಿಗೆ ಸ್ವಲ್ಪ, ಆಲ್ಮೋಸ್ಟ್ 3 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ಅಂದಿದ್ರು, ಅದಕ್ಕೆ ನಾನು ನೋಡಿದೆ. ಓಕೆ, ಇದಾದ್ಮೇಲೆ ಸ್ವಲ್ಪ ಟೈಮ್ ಕೊಡ್ಬೇಕು. ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ, ಇವಾಗ ಸಾಸಿವೆ ಜೀರಿಗೆ ಚಟ್ಪಟ ಅನ್ಬೇಕು. ಚಟ್ಪಟ ಆದ್ಮೇಲೆ ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಇದಾದ್ಮೇಲೆ ಮಿಕ್ಸ್ ಮಾಡಿದ್ವಲ್ಲ ಟೊಮ್ಯಾಟೊ ನೀರು ಸೊ ಮರ್ಸೋದ್ನೆ ನಾನು ಆಕ್ಚುಲಿ ಹಿಂಗ್ ಹಾಕ್ಬೇಕು. ಓಕೆ, ಹಿಂಗ್ ಸ್ವಲ್ಪ ಹಾಕ್ಬೇಕು, ಡೈಜೆಷನ್ ಹೆಲ್ಪ್ ಆಗುತ್ತೆ. ಹಿಂಗ್ ಹಾಕಿ ನೆಕ್ಸ್ಟ್ ಏನಂದ್ರೆ ಒಂದು ಸಾಂಬಾರ್ ಪೌಡರ್ ಟೇಸ್ಟ್ ಚೆನ್ನಾಗಿ. ಸೊ ಇಲ್ಲಿ ಯೂಸ್ ಮಾಡ್ತಿರೋದು MTR ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ. ನೀವು ಸ್ಪೂನ್ ಯೂಸ್ ಮಾಡಿ, ಇಲ್ಲಿ ಸ್ಪೂನ್ ಯೂಸ್ ಮಾಡಿಲ್ಲ, ಹಾಗೆ ಹಾಕಿದೀವಿ. ಸೊ ನೆಕ್ಸ್ಟ್ ಇದ್ರ ಜೊತೆ ನೀಟಾಗಿ ಕುದಿಯಕ್ ಬಿಡಬೇಕು. ಓಕೆ, ಆಲ್ಮೋಸ್ಟ್ ಒಂದು 5 ನಿಮಿಷ, 3 ಮಿನಿಟ್ಸ್. ಫುಲ್ ಅಂತೂ 2 ಕುದಿಯಷ್ಟು ಬರ್ತದೆ. ಸೊ 5 ಮಿನಿಟ್ಸ್ ಲೇಟರ್ ನೋಡ್ಬೋದು. ಸೊ ಈ ತರ ಬಾಯ್ಲ್ ಆಗ್ತಿದೆ. ಬಾಯ್ಲ್ ಆಗೋ ಟೈಮಲ್ಲಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಬಿಟ್ರೆ ಅಷ್ಟೇ, ಇಟ್ಸ್ ರೆಡಿ. ಸಿಂಪಲ್ ಆಗಿ ಬಿಸಿ ಬಿಸಿಯಾಗಿ ತಿಂತಿದ್ರೆ ತುಂಬಾ ಟೇಸ್ಟ್ ಆಗಿರತ್ತೆ. ಒಂದ್ ಪಲ್ಯ ಕೂಡ ಅದ್ರ ಜೊತೆ ಏನಾದ್ರು ಮಾಡ್ಕೋಬಹುದು. ಸೊ ಈಗ ಸದ್ಯಕ್ಕೆ ಈ ತರ ಒಂದ್ ಪಲ್ಯ ಕೂಡ ರೆಡಿ ಆಗಿದೆ. ಸೊ ನೀವೇನಾದ್ರು ಮಾಡ್ಕೋಬಹುದು, ಇಲ್ಲಾಂದ್ರೂ ಕೂಡ ಓಕೆ. ಜಸ್ಟ್ ರಸಂ, ಟೊಮ್ಯಾಟೊ ರಸಂ ಅಂಡ್ ರೈಸ್ ಜೊತೆ ಸೂಪರ್ ಆಗಿರತ್ತೆ. ನೀವು ಕೂಡ ಟ್ರೈ ಮಾಡಿ, ಅಫ್ಕೋರ್ಸ್ ಕಮೆಂಟ್ ಮಾಡಿ ಹೇಗ ಅನ್ಸ್ತು ಅಂತ. ಯಾಕಂದ್ರೆ ಒಬ್ಬರೇ ಇದ್ರೆ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಆಲ್ಮೋಸ್ಟ್ 4 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಎಂಡ್ ಆಯ್ತು ವಿಡಿಯೋ ಕೂಡ. ಅದೇ ತರ ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಎಕ್ಸ್ಪ್ಲೋರಿಂಗ್ ಮೈಸೂರಿನ ಸಾಕಷ್ಟು ಆಚೆ ಕೂಡ ಹೋಗ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.